ರಾಜಸ್ಥಾನದ ಜೈಪುರದಲ್ಲಿ ಬೆಂಗಳೂರಿನ 3 ಪೊಲೀಸರು ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ವರದಕ್ಷಿಣೆ ಕೇಸ್ ಪರಿಹರಿಸಿಕೊಡುವುದಾಗಿ ದೂರುದಾರರಿಗೆ 2 ಲಕ್ಷ ಲಂಚಕ್ಕೆ ಬೇಡಿಕೆ ಇರಿಸಿದ್ರು. ಹೆಡ್ ಕಾನ್ಸ್ಟೇಬಲ್ಗಳಾದ ಯತೀಶ್ ಕುಮಾರ್ ಹಾಗೂ ಉಳ್ವಪ್ಪ ಜೈಪುರ ಎಸಿಬಿ ಎಎಸ್ಪಿ ಭೂಪೇಂದ್ರ ಚೌಧರಿ ನೇತೃತ್ವದ ತಂಡಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೇಯಕರನಿಂದಲೇ ಪ್ರೇಯಸಿ ಕೊಲೆಯಾಗಿದೆ. ಸಿಕ್ಕಿಂ ಮೂಲದ ಐತಿ ಹಂಗ್ಮಾ ಪ್ರೇಯಕರ ಫುರ್ಬಾ ಲೇಪ್ಸಾ ಎಂಬಾತನಿಂದ ಹತ್ಯೆಯಾಗಿದ್ದಾರೆ. ಮದುವೆ ಮಾಡಿಕೊಳ್ಳೋಣ ಅಂತ ಪ್ರೇಯಕರ ಹೇಳಿದ್ರು, ಪ್ರಿಯತಮೆ ಒಪ್ಪಿರಲಿಲ್ಲ. ಪ್ರೇಯಸಿಗೆ ಬೇರೆ ಸಂಬಂಧ ಇದೆ ಎಂದು ಶಂಕಿಸಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಸ್ಥಳಕ್ಕೆ ಬೆಳ್ಳಂದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೆಲಸದ ವಿಚಾರಕ್ಕೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲೇ ಮಹಿಳಾ ಸಿಬ್ಬಂದಿ ಜಡೆ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ. ಹಾಸನದ ಚನ್ನರಾಯಪಟ್ಟಣದ ದಿಡಿಗಾ ಗ್ರಾಮದಲ್ಲಿ ಘಟನೆ ನಡೆದಿದೆ. ಎಸ್ಡಿಐ ಉಮಾ ಹೊರಗುತ್ತಿಗೆ ಸಿಬ್ಬಂದಿ ಜ್ಯೋತಿ ಹಾಜರಾತಿ ವೇಳೆ ಜ್ಯೋತಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಂತ ಸುಮಾ ಆರೋಪಿಸಿದರೆ, ಉಮಾ ಹಲ್ಲೆ ಮಾಡಿದ್ದಾರೆ ಅಂತ ಜ್ಯೋತಿ ಪ್ರತ್ಯಾರೋಪ ಮಾಡಿದ್ದಾರೆ. ಮಗ ಮತ್ತು ಗಂಡ ಕಿಡ್ನಾಪ್ ಆಗಿದ್ದು ಹುಡುಕಿ ಕೊಡಿ ಅಂತ ಮಹಿಳೆ ಕೊಡಗು ಎಸ್ಪಿಗೆ ಮೊರೆ ಹೋಗಿದ್ದಾರೆ. ಮಡಿಕೇರಿಯ ಕಾಂತೂರು ಮುರ್ನಾಡು ನಿವಾಸಿ ಭವ್ಯ ದೂರು ನೀಡಿದವರು. ಕುಡಿಯುತ್ತಿದ್ದ ಗಂಡನಿಗೆ ಗಾಂಜಾ ಚಟವಿದೆ ಅಂತ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ದ ಭವ್ಯ ತನ್ನ 5 ವರ್ಷದ ಮಗನ ಜೊತೆ ತವರು ಸೇರಿದ್ರು. ಆದರೆ ಜೂನ್ 10ಕ್ಕೆ ಪತಿ ತಿಮ್ಮಯ್ಯ ಮಗನನ್ನ ಕರೆದೊಯ್ದಿದ್ದಾನೆ. ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕೆಂದು ಬರುವ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ರಾಯರ ಮಠಕ್ಕೆ ಸೇರಿರೋ 3,000ಕ್ಕೂ ಹೆಚ್ಚು ರೂಮ್ಗಳು ಫುಲ್ ಆಗಿವೆ. ಖಾಸಗಿ ಹೋಟೆಲ್ಗಳು ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿವೆ. ಮಠದ ಕಲ್ಯಾಣ ಮಂಟಪದಲ್ಲೂ ಭಕ್ತರು ತುಂಬಿ ತುಳುಕುತ್ತಿದ್ದಾರೆ. ಆದರೂ ಹಲವು ಭಕ್ತರು ಮಠದ ಪ್ರಾಂಗಣದಲ್ಲಿಯೇ ನಿದ್ರೆಗೆ ಜಾರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮಾಡಿಕೇರಿ ಕ್ರಾಸ್ನಲ್ಲಿ ನಿಂತಿದ್ದ ಲಾರಿಗೆ ಆಂಧ್ರ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. 10ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು ಹೊಸಕೋಟೆಯ ಎಂವಿಜೆ ಮತ್ತು ಚಿಂತಾಮಣಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗಿದೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಪರಿಶೀಲಿಸಿದರು. ಬೆಂಗಳೂರು ಹೊರವಲಯ ನೆಲಮಂಗಲದ ಜ್ಯೋತಿನಗರದಲ್ಲಿ ಎಚ್ಪಿ ಗ್ಯಾಸ್ ಏಜೆನ್ಸಿಯ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ತೂಕದಲ್ಲಿ ಮೋಸ ಮಾಡುತ್ತಿರೋ ಆರೋಪ ಕೇಳಿಬಂದಿದೆ. 1 ರಿಂದ 2 ಕೆಜಿ ಕಡಿಮೆ ಮಾಡಿ ಗ್ಯಾಸ್ ಸಿಲಿಂಡರ್ ವಿತರಿಸುತ್ತಿದ್ದ ವಿತರಕನನ್ನ ಗ್ರಾಹಕರು ಪ್ರಶ್ನಿಸಿದ್ರು. ಕಂಪ್ಲೇಂಟ್ ಕೊಡೋದಾಗಿ ಹೇಳುತ್ತಿದ್ದಂತೆ ಗೂಡ್ಸ್ ವಾಹನ ಬಿಟ್ಟು ವಿತರಕ ಎಸ್ಕೇಪ್ ಆಗಿದ್ದಾನೆ. ಕರುಣಾಮಯಿ ಹಾಸನಾಂಬೆ ದರ್ಶನೋತ್ಸವಕ್ಕೆ ಈಗಿನಿಂದಲೇ ಜಿಲ್ಲಾಡಳಿತ ತಯಾರಿ ನಡೆಸುತ್ತಿದೆ. ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಒಟ್ಟು 14 ದಿನ ದರ್ಶನ ಭಾಗ್ಯ ಸಿಗಲಿದೆ. ಈ ಸಾರಿ ಇನ್ನಷ್ಟು ಭಕ್ತರಿಗೆ ದರ್ಶನ ಅವಕಾಶ ಕಲ್ಪಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಕಳೆದ ಬಾರಿ 13 ದಿನದಲ್ಲಿ 26 ಲಕ್ಷ ಭಕ್ತರು ತಾಯಿ ದರ್ಶನ ಪಡೆದಿದ್ದರು. ಈ ಸಾರಿ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಲು ಡಿಸಿ ನಿರ್ಧರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಮಳೆಯಾಗಿದ್ದರಿಂದ ರೈತರು ಮೆಕ್ಕೆಜೋಳ ಬಿತ್ತಿದ್ರು. ಈಗ ಮೆಕ್ಕೆಜೋಳದ ಬೆಳೆಗೆ ಲದ್ದಿ ಹುಳುಗಳ ಕಾಟ ಶುರುವಾಗಿದೆ. ರೈತರು ಎಕರೆಗೆ 15 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು. ಆದ್ರೀಗ ಲದ್ದಿ ಹುಳುಗಳು ಕಾಟದಿಂದಾಗಿ ಅನ್ನದಾತರು ಕಂಗೆಟ್ಟಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಿಸುತ್ತಿದ್ದಾರೆ. ಕಾಡುಗೋಡಿ ಬಾಲಕಿ ವೆನ್ನಿಲ್ಲಾ ಹತ್ಯೆ ಕೇಸ್ನ ವೈಜ್ಞಾನಿಕವಾಗಿ ತನಿಖೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳನ್ನು ವಿಚಾರಣೆಗೊಳಪಡಿಸಲಾಗಿದ್ದು ಮೊಬೈಲ್ ಫೋನ್ಗಳ ಡಾಟಾ ರಿಟ್ರೀವ್ ಮಾಡಿ ಪರಿಶೀಲಿಸಿದ್ದಾರೆ. ಆರೋಪಿಗಳು ಸುತ್ತಾಡಿದ ಸ್ಥಳಗಳು, ಮಗು ಧರಿಸಿದ ಬಟ್ಟೆಗಳನ್ನು ಸಂಗ್ರಹಿಸಿದ್ದಾರೆ. ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಎಲ್ಲಾ ವಸ್ತುಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಮೇಲಧಿಕಾರಿಯಿಂದ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಔಷಧ ಉಗ್ರಾಣ ವಿಭಾಗದ ಮುಖ್ಯಸ್ಥ ಚಂದ್ರಶೇಖರ್ ಕಿರುಕುಳಕ್ಕೆ ಬೇಸತ್ತು ಗುತ್ತಿಗೆ ಆಧಾರದ ಮಹಿಳಾ ಸಿಬ್ಬಂದಿ ಮುಖಕ್ಕೆ ರಾಜೀನಾಮೆ ಬಿಸಾಕಿದ್ದಾರೆ. ಸಂತ್ರಸ್ತೆ ದೂರು ಆಧರಿಸಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ಪರಾರಿಯಾಗಿದ್ದಾನೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟ ನಡೆಸುತ್ತಿರುವ ರೈತರಿಗೆ ದಳಪತಿಗಳು ಸಾಥ್ ನೀಡುತ್ತಿದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೂನ್ 19ರಂದು ಪಾದಯಾತ್ರೆ ನಡೆಯಲಿದೆ. ಸಾವಿರಾರು ರೈತರು ಹಾಗೂ ಕಾರ್ಯಕರ್ತರನ್ನ ಒಗ್ಗೂಡಿಸಲು ಪ್ಲಾನ್ ಮಾಡಲಾಗಿದೆ. ತಾರ್ಕಿಕ ಅಂತ್ಯದವರೆಗೆ ಹೋರಾಟ ಕೊಂಡೊಯ್ಯುವುದಾಗಿ ಜೆಡಿಎಸ್ ಸಾರಥಿಗಳು ಶಪಥ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಳ್ಳ ತುಂಬಿ ಹರಿದು ಇಡಪನೂರಿನಲ್ಲಿ ಸೇತುವೆ ಮುಳುಗಿದೆ. ಇದರಿಂದ ಮೀರಾಪುರ ಯರಗೇರ ಮಾರ್ಗದ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ನಗರದ ಐಡಿಎಸ್ ಎಂಟಿ ಲೇಔಟ್ನಲ್ಲಿ ನೀರು ರಸ್ತೆಗೆ ನುಗ್ಗಿದೆ. ಹಳೆ ಆಶ್ರಯ ಕಾಲೋನಿಯಲ್ಲಿ ಮನೆಗಳಲ್ಲಿ ನೀರು ಆವರಿಸಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನ ನಡೆಸಿದ್ದಾರೆ. ಮಾಸ್ಕ್, ಗ್ಲೌಸ್ ಹಾಕಿ ಕ್ಲೀನಿಂಗ್ ಮಾಡಿದ್ದಾರೆ. ಆದರೆ ಪೌರ ಕಾರ್ಮಿಕರಿಗೆ ಗ್ಲೌಸ್, ಮಾಸ್ಕ್ಗಳನ್ನು ಸಿಬ್ಬಂದಿ ನೀಡಿರಲಿಲ್ಲ. ಬಳಿಕ ಮಾಧ್ಯಮಗಳನ್ನು ನೋಡಿ ಮಾಸ್ಕ್ ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡಿಸುವ ಭರವಸೆ ನೀಡಿದ್ದಾರೆ.